ದೇವರು ಲೋಕದಾದ್ಯಂತ ಸುವಾರ್ತೆಯ ಬೀಜಗಳನ್ನು ಬಿತ್ತುತ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಲಾಗಿದೆ ಎಂಬ ಸುದ್ದಿಯನ್ನು ನೋಡಿದಾಗ ತಂದೆ ಮತ್ತು ತಾಯಿ ಈ ಎಲ್ಲಾ ಕಾರ್ಯವನ್ನು ಮಾಡಿದ್ದಾರೆ ಎಂದು ನಾವು ಅರಿತುಕೊಳ್ಳುತ್ತೇವೆ. ಜೀವಜಲ ಹರಿಯುವಲ್ಲೆಲ್ಲ ಏನಾಗುತ್ತದೆ? ಎಲ್ಲಾ ಜೀವಿಗಳು ಜೀವವನ್ನು ಹೊಂದಿ ಬದುಕಿ ಬಾಳುವವು ಎಂದು ಬರೆಯಲಾಗಿದೆ. ಯೆಹೆಜ್ಕೇಲನು ಅಧ್ಯಾಯ 47 ವಚನ 9. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪುಗುಂಪಾಗಿ ಚಲಿಸುವ ಸಕಲವಿಧ ಜಲಜಂತುಗಳು ಏನಾಗುತ್ತದೆ? ಬದುಕಿ ಬಾಳುವವು. ನಿಶ್ಚಯವಾಗಿ ಜೀವಜಲ ಹರಿದರೆ ಬದುಕಿ ಬಾಳುವವು. ಅದನ್ನು ಸ್ವೀಕರಿಸಿದರೆ ಅವರು ರಕ್ಷಣೆ ಹೊಂದಬಹುದು. ಸದಸ್ಯರೇ, ಈ ಲೋಕದಲ್ಲಿ ಚರ್ಚ್ ಆಫ್ ಗಾಡ್ನಂತಹ ಸತ್ಯವಿದೆಯೇ? ಇಲ್ಲ. ಆದ್ದರಿಂದ ನಮ್ಮ ಸತ್ಯವನ್ನು ಹೊರತುಪಡಿಸಿ ಲೋಕವನ್ನು ರಕ್ಷಿಸುವ ಬೇರೆ ಸತ್ಯವಿಲ್ಲ ಮತ್ತು ಲೋಕವನ್ನು ರಕ್ಷಿಸುವ ದೇವರು ನಮ್ಮ ಚೀಯೋನಿನಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದಾರೆ. ದೇವರು ಚೀಯೋನಿನಲ್ಲಿ ನೆಲೆಸಿದ್ದಾರೆಂದು ಬರೆಯಲಾಗಿದೆ. ದೇವರು ಹೀಗೆಂದು ಹೇಳಿದರು, ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪುಗುಂಪಾಗಿ ಚಲಿಸುವ ಸಕಲವಿಧ ಜಲಜಂತುಗಳು ಬದುಕಿ ಬಾಳುವವು, ಮೀನುಗಳು ತಂಡೋಪತಂಡವಾಗಿರುವವು. ದೇವರು ನಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರಿಗೆ ಹೋಲಿಸಿದ್ದಾರೆ. ಜೀವಜಲದಿಂದ ಅಸಂಖ್ಯಾತ ಮೀನುಗಳಿಗೆ ಏನಾಗುತ್ತದೆ? ಅವೆಲ್ಲವೂ ಜೀವವನ್ನು ಹೊಂದುತ್ತಿವೆ. ಪ್ರವಾದಿಸಿದಂತೆಯೇ ಇದೆಲ್ಲವೂ ನೆರವೇರುತ್ತಿದೆ. ಆರಂಭವು ಅಲ್ಪವಾಗಿದ್ದರೂ ಅಂತ್ಯವು ಬಹಳ ಸಮೃದ್ಧವಾಗಿರುತ್ತದೆ. ಆರಂಭದಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಪುನಃ 1000 ಮೊಳ ಅಳೆದಾಗ ನೀರು ಮೊಣಕಾಲಿನವರೆಗೆ ಇತ್ತು. ಪುನಃ 1000 ಮೊಳ ಅಳೆದಾಗ ನೀರು ಸೊಂಟದವರೆಗೆ ಇತ್ತು. ಪುನಃ 1000 ಮೊಳ ಅಳೆದಾಗ ದಾಟಲಾಗದ ತೊರೆಯಾಗಿತ್ತು. ಅಂತಹ ಆಳದೊಂದಿಗೆ ಇದು ಈಗ ಲೋಕದಾದ್ಯಂತ ಸಾರಲ್ಪಡುತ್ತಿದೆ. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪುಗುಂಪಾಗಿ ಚಲಿಸುವ ಸಕಲವಿಧ ಜಲಜಂತುಗಳು. ವಚನ 9 ರಲ್ಲಿ ಅವುಗಳಿಗೆ ಏನಾಗುತ್ತದೆ? ಬದುಕಿ ಬಾಳುವವು. ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಏನೋ ಜೀವವುಂಟಾಗುವುದು. ಅಲ್ಲಲ್ಲಿ ಜೀವವುಂಟಾಗುವುದು. ಪ್ರವಾದನೆಯು ಈ ರೀತಿ ಬರೆದಿರುವುದರಿಂದ ಸದಸ್ಯರೇ, ನಾವು ಈ ಪ್ರವಾದನೆಯನ್ನು ನಂಬಬೇಕೇ ಅಥವಾ ಬೇಡವೇ? ಯೇಸುವು ಪುನರುತ್ಥಾನರಾದ ನಂತರ ಎಮ್ಮಾಹುವಿಗೆ ಹೋಗುವ ದಾರಿಯಲ್ಲಿ 2 ಶಿಷ್ಯರಿಗೆ ಪ್ರತ್ಯಕ್ಷರಾದರು. ಆದರೆ ಅವರು ಆತನನ್ನು ಗುರುತಿಸಲಿಲ್ಲ. ಅವರ ಮನಗುಂದಿದ ಮುಖ ನೋಡಿ ಯೇಸು, ಏಕೆ ದುಃಖದಲ್ಲಿದ್ದೀರಿ ಎಂದು ಕೇಳಿದರು. ಅವರು ಯೆರೂಸಲೇಮಿನಲ್ಲಿ ವಾಸಿಸುತ್ತಾ ಯೇಸುವಿನ ವಿಷಯದಲ್ಲಿ ನಡೆದ ಸಂಗತಿಗಳನ್ನು ತಿಳಿಯದವನು ನೀನೊಬ್ಬನೆಯೇ? ನಾವಾದರೋ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದಲ್ಲದೆ ನಮ್ಮಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆತನು ಬದುಕುತ್ತಾನೆಂದು ಹೇಳಿದ ದೇವದೂತರ ದರ್ಶನವನ್ನು ಕಂಡರು. ಇದನ್ನು ನಾವು ನಂಬಲಾರೆವು ಎಂದು ಹೇಳಿದರು. ಯೇಸು, ಎಲಾ ಬುದ್ಧಿಯಿಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದಹೃದಯರೇ, ನೀವು ಏಕೆ ದೇವರ ವಾಕ್ಯಗಳನ್ನು ನಂಬುವುದಿಲ್ಲ ಎಂದು ಹೇಳಿದರು. ಎಮ್ಮಾಹುವಿಗೆ ಹೋಗುತ್ತಿದ್ದ ಶಿಷ್ಯರಿಗೆ ಆತನು ಅಂತಹ ತಿಳುವಳಿಕೆಯನ್ನು ಕೊಟ್ಟಾಗ ರೊಟ್ಟಿಯನ್ನು ಮುರಿಯುವುದರಿಂದ ಅವರ ಕಣ್ಣುಗಳು ತೆರೆದು ಆತನೇ ಯೇಸುವೆಂದು ಗುರುತಿಸಲು ಸಾಧ್ಯವಾಯಿತಲ್ಲವೇ? ಸತ್ಯವೇದದಲ್ಲಿ ಬರೆದಿರುವುದೆಲ್ಲವೂ ನೆರವೇರುತ್ತದೆ. ಇಲ್ಲಿ ಹೀಗೆಂದು ದಾಖಲಾಗಿದೆ, ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವವುಂಟಾಗುವುದು. ಎಲ್ಲೆಲ್ಲಿ ಎಂದರೆ ಒಂದನ್ನು ಬಿಡದೆ ಎಲ್ಲವೂ ಜೀವಂತವಾಗುತ್ತದೆ ಎಂದಾಗಿದೆ. ನಾವು ಅವರೆಲ್ಲರನ್ನೂ ರಕ್ಷಿಸಬೇಕಲ್ಲವೇ? ವಚನ 10 ನೋಡೋಣ. ಆಗ ಆ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು. ಎಂಗೆದಿಯಿಂದ ಏನೆಗ್ಲೈವಿನವರೆಗೆ ದಡವೆಲ್ಲ ಬಲೆಹಾಸುವ ಸ್ಥಳವಾಗುವುದು. ಬಗೆ ಬಗೆಯ ಮೀನುಗಳು ಮಹಾಸಾಗರದ ಮೀನುಗಳಂತೆ ಅವರಿಗೆ ರಾಶಿರಾಶಿಯಾಗಿ ಸಿಕ್ಕುವು. ಆದರೆ ಅದರ ಸುತ್ತಣ ಜೌಗು ನೆಲವು ಸೌಳು ಹೊಂಡಗಳು ಸಿಹಿಯಾಗುವುದಿಲ್ಲ, ಅವು ಉಪ್ಪಿನ ಗಣಿಯಾಗುವು. ಅವರಲ್ಲಿ ನಾವು ಎಷ್ಟೇ ಸಾರಿ ಬೋಧಿಸಿದರೂ ಆರಂಭದಿಂದಲೂ ಸೈತಾನನ ಪಕ್ಷದಲ್ಲಿದ್ದು ಪರಲೋಕದಿಂದ ದೊಬ್ಬಲ್ಪಟ್ಟ ದುರಾತ್ಮಗಳು ರಕ್ಷಣೆ ಹೊಂದುವುದಿಲ್ಲ ಅಲ್ಲವೇ? ವಚನ 12. ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ಅವುಗಳ ಎಲೆ ಬಾಡದು, ಹಣ್ಣು ತಿರಿದು, ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು. ಅದು ಎಲ್ಲಿಂದ ಹರಿಯುತ್ತದೆ? ಆಲಯದೊಳಗಿಂದ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆಲಯವು ಯಾರನ್ನು ಸೂಚಿಸುತ್ತದೆ? ಯೋಹಾನನು ಅಧ್ಯಾಯ 2 ರಲ್ಲಿ ಸ್ವತಃ ಯೇಸು ಆಲಯವು ತಮ್ಮ ದೇಹವೆಂದು ಬರೆಯಲಾಗಿದೆ. ಇದರ ಜೊತೆಗೆ ಇಬ್ರಿಯರಿಗೆ ಅಧ್ಯಾಯ 10 ರಲ್ಲಿ ಸ್ವತಃ ಯೇಸು ಆಲಯದ ತೆರೆಯಾಗಿಯೂ ಸೇವೆ ಸಲ್ಲಿಸಿದರೆಂಬ ವಾಕ್ಯಗಳು ಸತ್ಯವೇದದಲ್ಲಿ ದಾಖಲಾಗಿವೆ. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ
ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಯಾವುದಕ್ಕೂ ಔಷಧಕ್ಕೂ ಅನುಕೂಲಿಸುವವು. ಇದು ಮರಣವನ್ನು ಗುಣಪಡಿಸುವ ಔಷಧವಾಗಿದೆ. ಇದು ನಿತ್ಯಜೀವವನ್ನು ನೀಡುವ ಔಷಧವಾಗುತ್ತದೆ.